ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಗೆ ಕ್ಲೌಡ್ ಎ ಐ ಒಳಗಡೆ ಕ್ಯಾನ್ವಾನ ಯಾವ ತರ ಯೂಸ್ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲ ಗೊತ್ತಿರುವಂಗ ಕ್ಲೌಡ್ ಎ ಐ ಕರೆಂಟ್ಲಿ ಮಾರ್ಕೆಟ್ ಒಳಗಿರೋ ಒನ್ ಆಫ್ ದ ಬೆಸ್ಟ್ ಎ ಐ ಅಸಿಸ್ಟೆಂಟ್ ಐತಿ. ಬಟ್ ಅದಷ್ಟೇ ಅಲ್ದ ಕ್ಲೌಡ್ ಎ ಐ ಒಳಗಡೆ ನೀವು ಇಮೇಜಸ್, ಪ್ರೆಸೆಂಟೇಷನ್ಸ್, ಬ್ಯಾನರ್ಸ್, ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡಬಹುದಾ. ಇದಕ್ಕೆ ನೀವು ಕ್ಯಾನ್ವಾನ ಕನೆಕ್ಟ್ ಮಾಡಬೇಕಾಗ್ತದೆ. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನ್ ನಿಮ್ಗೆ ಕ್ಯಾನ್ವಾನ ಕ್ಲೌಡ್ ಜೊತೆ ಯಾವ ತರ ಕನೆಕ್ಟ್ ಮಾಡೋದ, ಇಮೇಜಸ್ ಅನ್ನ ಯಾವ ತರ ಜನರೇಟ್ ಮಾಡೋದ, ಥಂಬ್ನೇಲ್ಸ್, PPT ಪ್ರೆಸೆಂಟೇಷನ್, ಕಾರಸಲ್ಸ್, ವೇರಿಯಸ್ ಥಿಂಗ್ಸ್ ಅನ್ನ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ನಾ ಇಲ್ಲಿ ಏನೆಲ್ಲ ತೋರಿಸ್ತಾ ಇದ್ದೇನಲ್ಲ ಇದನ್ನೆಲ್ಲ ನೀವು ಕ್ಯಾನ್ವಾ ಮತ್ತು ಕ್ಲೌಡ್ ಫ್ರೀ ವರ್ಷನ್ ಒಳಗಡೆನ ಅಚೀವ್ ಮಾಡಬಹುದಾ. ಸೊ ನಿಮ್ಗೆ ₹1 ಪೇ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಬೇಸಿಸ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ನೀವೇನಾದ್ರೂ ಕ್ಲೌಡ್ ಎ ಐನ ಇನ್ನೂವರೆಗೂ ಯೂಸ್ ಮಾಡಿಲ್ಲ ಅಂತಂದ್ರೆ cloud.ai ಹೋಗ್ರಿ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ನಿಮ್ಮ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ರಿ. ಲಾಗಿನ್ ಮಾಡಿದ ತಕ್ಷಣ ನೀವು ಈ ತರ ಒಂದು ಇಂಟರ್ಫೇಸ್ ಅನ್ನ ನೋಡ್ತೀರಿ. ನೀವು ಇಲ್ಲಿ ನೋಡ್ತಿರ್ಬೋದು, ನಾ ಇಲ್ಲಿ ಫ್ರೀ ಪ್ಲಾನ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ, ಪೇಡ್ ಪ್ಲಾನ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಇವಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಕ್ಯಾನ್ವಾ ಕನೆಕ್ಟರ್ ಅನ್ನ ಕನೆಕ್ಟ್ ಮಾಡ್ಬೇಕಾ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಡ್ ಕನೆಕ್ಟರ್ ಅಂತ ಐತಿ. ಇದ್ರ ಮೇಲೆ ಹೋವರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬ್ರೌಸ್ ಕನೆಕ್ಟರ್ಸ್ ಅಂತ ಇಲ್ಲಿ ಕಾಣಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಡೈರೆಕ್ಟರಿ ಕಾಣಿಸ್ತೈತಿ. ಈ ಡೈರೆಕ್ಟರಿ ಒಳಗಡೆ ನಿಮ್ಗೆ ಬಹಳಷ್ಟು MCP ಸರ್ವರ್ಸ್ ಇದಾವ, ಅಂದ್ರೆ ಕನೆಕ್ಟರ್ಸ್ ಇದಾವ. ಲೈಕ್ ಜಿಮೇಲ್ ಐತಿ, ಗೂಗಲ್ ಡ್ರೈವ್ ಐತಿ, ಸ್ಲಾಕ್, ಇದೇ ತರ ವೇರಿಯಸ್ ಇದಾವ. ಅದ್ರೊಳಗಡೆ ಕ್ಯಾನ್ವಾ ಕೂಡ ಐತಿ. ಸೊ ಕ್ಯಾನ್ವಾ ಮೇಲೆ ಕ್ಲಿಕ್ ಮಾಡ್ರಿ. ಕ್ಯಾನ್ವಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ನಿಮ್ಗೆ ಇವರ ಕ್ಯಾನ್ವಾ MCP ಸರ್ವರ್ ಅಥವಾ ಕ್ಯಾನ್ವಾ ಕನೆಕ್ಟರ್ ಏನೆಲ್ಲ ಪರ್ಫಾರ್ಮ್ ಮಾಡ್ತೈತಿ ಅಂತೇಳಿ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಕೊಟ್ಟಿರ್ತಾರ. ಇದನ್ನ ಬೇಕು ಅಂದ್ರೆ ನೋಡ್ಕೊಳ್ರಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕನೆಕ್ಟ್ ಅಂತ ಕೊಡ್ರಿ. ಕನೆಕ್ಟ್ ಅಂತ ಕೊಟ್ಟ ತಕ್ಷಣ ಇದೇನ್ ಮಾಡ್ತೈತಿ ಅಂತಂದ್ರೆ ಒಂದು ಪೇಜ್ ಅನ್ನ ಓಪನ್ ಮಾಡ್ತೈತಿ. ಈ ತರ ನೀವು ಇಲ್ಲಿ ನೋಡ್ತಿರ್ಬೋದ, ನನ್ನ ಅಕೌಂಟ್ ಒಳಗಡೆ ಇನ್ನೂ ಕ್ಯಾನ್ವಾ ಅಕೌಂಟ್ ಕೂಡ ಕ್ರಿಯೇಟ್ ಆಗಿಲ್ಲ. ಸೊ ನಾ ಇಲ್ಲಿ ಕ್ಯಾನ್ವಾ ಅಕೌಂಟ್ ಅನ್ನು ಕೂಡ ಇಲ್ಲೇ ಕ್ರಿಯೇಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದಾನೆ. ಅಂಡ್ ಇಟ್ ಈಸ್ ವೆರಿ ಸಿಂಪಲ್. ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇಲ್ಲಿ 3 ಆಪ್ಷನ್ ಇದಾವ. ನಾ ಇಲ್ಲಿ ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ತಾ ಇದ್ದೇನೆ, ಕಂಟಿನ್ಯೂ ವಿತ್ ಗೂಗಲ್ ಅಂತ ಹೇಳಿ. ಈಗ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡ್ತೇನೆ. ಕೊಟ್ಟ ತಕ್ಷಣ ನಾ ಇಲ್ಲಿ ನನ್ನ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡ ಕ್ಯಾನ್ವಾ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಒಂದ್ಸರಿ ನೀವು ಲಾಗಿನ್ ಮಾಡಿದ್ಮೇಲೆ ಮತ್ತೆ ಇದ ಕ್ಲೌಡ್ ಎ ರಿಟರ್ನ್ ಬರ್ತೈತಿ. ಇವಾಗ ನೀವು ಮತ್ತೆ ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನೆಕ್ಟರ್ ಮೇಲೆ ಹೋವರ್ ಮಾಡಿದ್ರಿ ಅಂತಂದ್ರೆ ನೀವು ಇವಾಗ ಇಲ್ಲಿ ಕ್ಯಾನ್ವಾ ಅನ್ನ ನೋಡ್ತಾ ಇದ್ರಿ. ಇದು ಕ್ಯಾನ್ವಾ ಆಲ್ವೇಸ್ ಆನ್ ಇರ್ಬೇಕಾ. ಆಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ನೋಡ್ತಾ ಇದ್ರಿ, ಆಡ್ ಫ್ರಮ್ ಕ್ಯಾನ್ವಾ ಅಂತ ಹೇಳಿ. ಇಲ್ಲಿ 4 ಥಿಂಗ್ಸ್ ಇದಾವ. ಇವೇನು ಅಂತಂದ್ರೆ ಸ್ಕಿಲ್ಸ್. ನೀವು ಕ್ಯಾನ್ವಾನ ಇನ್ಸ್ಟಾಲ್ ಮಾಡಿದಾಗ, ಕನೆಕ್ಟ್ ಮಾಡಿದಾಗ ಕ್ಯಾನ್ವಾ ಕಡೆಯಿಂದ ಈ 4 ಸ್ಕಿಲ್ಸ್ ನಿಮ್ಗೆ ಆಟೋಮೆಟಿಕ್ ಆಗಿ ಆಡ್ ಆಗಿರ್ತಾವ. ಸೊ ಇವಾಗ ಕ್ಲೌಡ್ ಎ ಐ ಜೊತೆ ಕ್ಯಾನ್ವಾ ಕನೆಕ್ಟ್ ಆಗೈತಿ. ಬಟ್ ಇದನ್ನ ಯೂಸ್ ಯಾವ ತರ ಮಾಡೋದ, ಬಿಕಾಸ್ ನೀವು ChatGPT ಒಳಗಡೆ ಆಟ್ ಅಂತ ಟೈಪ್ ಮಾಡಿ ಕ್ಯಾನ್ವಾ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಕ್ಯಾನ್ವಾ MCP ಸರ್ವರ್ ಕನೆಕ್ಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಆ ತರ ಇಲ್ಲ. ಇಲ್ಲಿ ಏನಾಯ್ತು ಅಂತಂದ್ರೆ ಇದು ವೆರಿ ಸಿಂಪಲ್ ಐತಿ. ನೀವು ಕ್ಲೌಡ್ ಎ ಐ ಒಳಗಡೆ ಕ್ಯಾನ್ವಾನ ಯೂಸ್ ಮಾಡಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಒಳಗಡೆ ಈ ತರ ಬರೀರಿ, ಕ್ಯಾನ್ವಾ ಅಂತ ಬರೀರಿ. ದಟ್ಸ್ ಇಟ್. ಅದಾದ್ಮೇಲೆ ಎಂಟರ್ ಕೊಟ್ಟ ನಿಮ್ಗೆ ಏನು ಮಾಡಿಸ್ಬೇಕಂತ ಆಯ್ತಲ್ಲ, ಥಂಬ್ನೇಲ್ ಕ್ರಿಯೇಟ್ ಮಾಡಿಸ್ಬೇಕು, ಇನ್ಫೋಗ್ರಾಫಿ ಮಾಡಿಸ್ಬೇಕು, ಕಾರಸಲ್ ಮಾಡಿಸ್ಬೇಕು, PPT ಪ್ರೆಸೆಂಟೇಷನ್ ಮಾಡಿಸ್ಬೇಕು, ಅದನ್ನೆಲ್ಲ ಇಲ್ಲಿ ನೀವು ನಿಮ್ಮ ಪ್ರಾಂಪ್ಟ್ ಅನ್ನ ಕೊಡ್ಬೇಕಾ. ಇಟ್ ಇಸ್ ವೆರಿ ಸಿಂಪಲ್. ಸೊ ನಾನು ಇವಾಗ ಇಲ್ಲಿ ನಿಮ್ಗೆ ಕ್ಯಾನ್ವಾನ ಯೂಸ್ ಮಾಡ್ಕೊಂಡ ಒಂದು ಬ್ಯಾನರ್ ಅನ್ನ ಕ್ರಿಯೇಟ್ ಮಾಡಿ ತೋರಿಸ್ತೇನೆ ಮೊದಲು. ಇಟ್ ಈಸ್ ಲೈಕ್ ಎ ಇಮೇಜ್ ಓನ್ಲಿ. ಓಕೆ. ಸೊ ಇವಾಗ ನಾ ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೇನೆ. ನಮಗೊಂದು ಕಾರ್ ಎಕ್ಸಿಬಿಷನ್ ಅನ್ನ ಮಾಡ್ಬೇಕಾಗೈತಿ, ಅದಕ್ಕೊಂದು ಬ್ಯಾನರ್ ಬೇಕಾಗೈತಿ. ಅದನ್ನ ಡಿಸೈನ್ ಮಾಡು ಅಂತೇಳಿ ನಾ ಇಲ್ಲಿ ಕ್ಲೌಡ್ ಎ ಐ ಹೇಳಕತ್ತಿದ್ದೇನೆ. ಬಟ್ ನಮ್ಗೆ ಕ್ಯಾನ್ವಾನ ಯೂಸ್ ಮಾಡ್ಕೊಂಡು ಮತ್ತು ಅದಕ್ಕೆ ನಮ್ಗೆ ಟೆಂಪ್ಲೇಟ್ ಕೂಡ ಬೇಕಾ. ಸೊ ಬೇಸಿಕಲಿ ಕ್ಯಾನ್ವಾ ಒಳಗಡೆ ಕ್ರಿಯೇಟ್ ಆದಾಗ ನಮ್ಗೊಂದು ಟೆಂಪ್ಲೇಟ್ ಕೂಡ ಸಿಗ್ತೈತಿ. ಅಂದ್ರೆ ನೀವು ಏನ್ ಕ್ರಿಯೇಟ್ ಮಾಡ್ತಿರಲ್ಲ ಅದನ್ನ ಕ್ಯಾನ್ವಾ ಒಳಗಡೆ ಡೈರೆಕ್ಟ್ ಹೋಗಿ ಎಡಿಟ್ ಕೂಡ ಮಾಡ್ಬೋದು. ಸೊ ಲೆಟ್ಸ್ ಸಿ ದ ಎಕ್ಸಾಂಪಲ್. ಸೊ ಇವಾಗ ಎಂಟರ್ ಕೊಡ್ತೇನೆ. ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಕ್ಯಾನ್ವಾನ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೈತಿ. ಸಿ ದ ಯೂಸರ್ ನೇಮ್ಡ್ ಕ್ಯಾನ್ವಾ ಡೈರೆಕ್ಟ್ಲಿ, ಸೊ ಐ ವಿಲ್ ಜನರೇಟ್ ದಿಸ್ ಪೋಸ್ಟರ್ ಡಿಸೈನ್ ರೈಟ್ ಅವೇ. ಸೊ ನಾ ಇಲ್ಲಿ ಮೊದಲೇ ಕ್ಯಾನ್ವಾ ಅಂತ ಇಲ್ಲಿ ಕೊಟ್ಟಿದ್ರಿಂದ ಇದು ಡೈರೆಕ್ಟ್ ಆಗಿ ಏನ್ ಮಾಡ್ತೈತಿ ಅಂತಂದ್ರೆ ಕ್ಯಾನ್ವಾ ಟೂಲ್ ಅನ್ನ ಪಿಕ್ ಮಾಡ್ತೈತಿ ಫಸ್ಟ್.
ದೆನ್ ನಾವೇನಿಲ್ಲಿ ಪ್ರಾಂಪ್ಟ್ ಕೊಟ್ಟಿರ್ತೇವಲ್ಲ ಅದನ್ನ ಯೂಸ್ ಮಾಡ್ಕೊಂಡ ನಮ್ಗೆ ಪೋಸ್ಟರ್ ಅನ್ನ ರೆಡಿ ಮಾಡ್ತೈತಿ. ಸೊ ದಿಸ್ ಇಸ್ ದ ಬೆನಿಫಿಟ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದ, ಇದು ನಮ್ಗೆ 4 ಬ್ಯಾನರ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಟ್ಟೈತಿ. 1 2 3 4. ಸೊ ಇದ್ರೊಳಗಡೆ ನಿಮಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ, ಅಥವಾ 4 ಬೇಕು ಅಂದ್ರೆ 4 ಕೂಡ ನೀವು ಎಡಿಟ್ ಮಾಡಬಹುದಾ, ಎಕ್ಸ್ಪೆರಿಮೆಂಟ್ ಮಾಡಬಹುದಾ. ಸೊ ನನಗೆ ಇದು ಲಾಸ್ಟ್ ಅಲ್ಲಿ ಐತಲ್ಲ ಇದು ಚೆನ್ನಾಗೈತಿ ಅಂತ ಅನ್ಸ್ಲಿಕ್ಕತ್ತೈತಿ. ಇದನ್ನ ನಾ ಇವಾಗ ಎಡಿಟ್ ಮಾಡಬೇಕು ಅಂತ ಇದ್ದೇನೆ. ಬಟ್ ಇಲ್ಲಿ ನಾವು ಕ್ಲೌಡ್ ಎ ಒಳಗಡೆನೆ ಎಡಿಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ಪ್ರಾಂಪ್ಟ್ಸ್ ಬರಿಬೇಕು. ಸೊ ದೇರ್ ಇಸ್ ಲಾಟ್ ಆಫ್ ಟೋಕನ್ಸ್ ವಿಲ್ ಬಿ ಯೂಸ್. ಬಹಳಷ್ಟು ಟೋಕನ್ಸ್ ಯೂಸ್ ಮಾಡ್ಬಿಡ್ತೈತಿ. ಮತ್ತೆ ನಮಗೆ ಯಾವ ತರ ಬೇಕಲ್ಲ ಅದೇ ತರ ನಾವಿಲ್ಲಿ ಎಡಿಟ್ ಮಾಡ್ಲಿಕ್ಕೆ ಬರುದಿಲ್ಲ. ಇದೊಂದು ಬೇಸ್ ಇತ್ತ. ಈ ಒಂದು ಬ್ಯಾನರ್ ಏನೈತಲ್ಲ ಇದು ಬೇಸ್ ಐತಿ. ಇದ್ರ ಮೇಲೆ ನಾವು ವರ್ಕ್ ಮಾಡ್ಬೇಕು ಅಂತಂದ್ರೆ ಕ್ಯಾನ್ವಾ ಒಳಗಡೆ ನಾವ್ ಇದನ್ನ ಓಪನ್ ಮಾಡಬಹುದು. ನಾ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಓಪನ್ ಇನ್ ಕ್ಯಾನ್ವಾ ಅಂತ ಇಲ್ಲಿ ಬಟನ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಲಿಂಕ್ ಅಂತ ಕೊಟ್ಟೆ ಅಂತಂದ್ರೆ ಇದು ನನಗೆ ಡೈರೆಕ್ಟ್ ಆಗಿ ಕ್ಯಾನ್ವಾನ ಓಪನ್ ಮಾಡ್ತೈತಿ. ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದ ನಮ್ಮ ಸೇಮ್ ಡಿಸೈನ್ ಇಲ್ಲಿ ಬಂದ ಲ್ಯಾಂಡ್ ಆಗೈತಿ. ಇದ್ರ ಮೇಲೆ ನಾವು ಹೋವರ್ ಮಾಡ್ತಾ ಇದ್ದಾನ, ನನಗೆ ಏನ್ ಬೇಕೋ ಅದನ್ನ ನಾ ಇಲ್ಲಿ ಚೇಂಜ್ ಮಾಡಬಹುದಾ. ಸಿ ಈ ವಿಂಟೇಜ್ ಕಾರ್ ಅಂತ ಐತಲ್ಲ ಇದನ್ನ ನಾ ಇವಾಗ ಬೋಲ್ಡ್ ಒಳಗಡೆ ಮಾಡ್ಬೇಕು ಇದನ್ನ, ಅಥವಾ ನನಗೆ ಟೆಕ್ಸ್ಟ್ ಅನ್ನ ಚೇಂಜ್ ಮಾಡ್ಬೇಕಾಗೈತಿ ಅಂತ ಅನ್ಕೊಡ್ರಿ. ಇಟ್ ಈಸ್ ವೆರಿ ಈಸಿ. ಅದನ್ನ ಸೆಲೆಕ್ಟ್ ಮಾಡ್ರಿ, ಇಲ್ಲಿ ಫಾಂಟ್ ಒಳಗಡೆ ಬರ್ರಿ. ಬಂದ್ಬಿಟ್ಟ ಇವಾಗ ನಾ ಈಗ ಇಲ್ಲಿ ಲೂಕ್ಸ್ ಪ್ಯಾಟರ್ನ್ ಅಂತ ಐತಲ್ಲ ಇದನ್ನ ಸೆಲೆಕ್ಟ್ ಮಾಡ್ತಾನೆ. ಸ್ವಲ್ಪ ಬೋಲ್ಡ್ ಆಗೈತಿ. ಸೊ ಇವಾಗ ಇದು ಸ್ವಲ್ಪ ದೊಡ್ಡದಾಗ್ಬಿಡ್ತ. ಸೊ ಅದಕ್ಕೆ ಆ ತರ ಒಂದು 2 ಲೈನ್ ಒಳಗಡೆ ಬಂತು. ಸೊ ನಾ ಇವಾಗ ಫಾಂಟ್ ಅನ್ನ ಕಡಿಮೆ ಮಾಡ್ತೇನೆ, ನನಗೆ ಎಷ್ಟು ಬೇಕು. ಸೊ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ 120 ಅಂತ ಕೊಡ್ತೇನೆ. 120 ಅಂತ ಕೊಟ್ಟೆ. ಸೊ ನಾವ್ ಇಟ್ ಈಸ್ ಲುಕಿಂಗ್ ಲಿಟಲ್ ಬಿಟ್ ಗುಡ್. ಅದಷ್ಟೇ ಅಲ್ಲದೆ ನೀವು ಬ್ಯಾಕ್ ಗ್ರೌಂಡ್ ಅನ್ನ ಕೂಡ ಚೇಂಜ್ ಮಾಡಬಹುದು. ಸಿ ಇದು ಸೂರ್ಯನ್ ತರ ಒಂದು ಇದೇನೈತಲ್ಲ ಇದನ್ನ ಕೂಡ ಚೇಂಜ್ ಮಾಡಬಹುದು. ಸೊ ನೀವು ಇಲ್ಲಿ ಕಾರ್ ಅನ್ನ ಕೂಡ ಚೇಂಜ್ ಮಾಡಬಹುದು. ನನಗೆ ಇದು ಕಾರ್ ಬೇಡಪ್ಪ, ನನಗೊಂದು ಬೇರೆ ಕಾರ್ ಬೇಕಾ. ಸೊ ಇಲ್ಲಿ ಏನ್ ಮಾಡ್ಬೋದು, ಎಲಿಮೆಂಟ್ಸ್ ಒಳಗಡೆ ಹೋಗ್ಬಿಟ್ಟ ವಿಂಟೇಜ್ ಕಾರ್ಸ್ ಅಂತ ನಾ ಇಲ್ಲಿ ಸರ್ಚ್ ಮಾಡ್ತೇನೆ. ಸರ್ಚ್ ಮಾಡಿದ ತಕ್ಷಣ ನನಗೆ ಇಲ್ಲಿ ವೇರಿಯಸ್ ಆಪ್ಷನ್ ಸಿಗ್ತಾವ. ಇದ್ರೊಳಗಡೆ ನಿಮ್ಗೆ ಯಾವ್ದಾದ್ರು ಲೈಕ್ ಆಗಿತ್ತಂತಂದ್ರ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ಇದನ್ನ ಅನ್ಕೊಡ್ರಿ. ಓಕೆ, ಲೆಟ್ ಮೀ ಟೇಕ್ ದಿಸ್. ಸೊ ಇವಾಗ ಈ ಓಲ್ಡ್ ಕಾರ್ ಅನ್ನ ತೆಗ್ದ ಇದನ್ನ ನಾ ಇಲ್ಲಿ ಆಡ್ ಮಾಡಬಹುದು. ಸಿ ಈ ತರ ನೀವು ಎಡಿಟ್ ಅನ್ನ ಮಾಡಬಹುದು. ವೆರಿ ಈಸಿ ಅಂಡ್ ವೆರಿ ಕ್ವಿಕ್. ನಿಮ್ಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಬೇಡ ಅಂತಂದ್ರೆ ಇದನ್ನ ಕೂಡ ಚೇಂಜ್ ಮಾಡಬಹುದು. ನಾ ಮಾಡ್ತಾ ಇಲ್ಲ ಬಿಕಾಸ್ ಇಟ್ ಇಸ್ ಲುಕಿಂಗ್ ಗುಡ್. ಅದಷ್ಟೇ ಅಲ್ಲ, ನೀವು ಇಲ್ಲಿ ಕೆಳಗಡೆ ಇಲ್ಲಿ ತುಂಬಾ ಟೆಕ್ಸ್ಟ್ ಐತಿ, ರೈಟ್. ನಾ ಇದನ್ನ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ. ಸೊ ಇಲ್ಲಿ ಇದು ತುಂಬಾ ಟೆಕ್ಸ್ಟ್ ಐತಿ. ಇದ್ರ ಬದ್ಲಿ ನಾವಿಲ್ಲಿ ನಮ್ಮ ವೆನ್ಯೂ ಅನ್ನ ಹಾಕ್ಬೋದಾ, ಡೇಟ್ ಅನ್ನ ಹಾಕ್ಬೋದಾ, ನಿಮ್ಗೆ ಏನ್ ಬೇಕು ಅದನ್ನ ಇಲ್ಲಿ ನೀವು ಆಡ್ ಮಾಡಬಹುದು. ನೀವು ಇದನ್ನ ಡಿಲೀಟ್ ಕೂಡ ಮಾಡಬಹುದು. ಸಿ ಫಾರ್ ಎಕ್ಸಾಂಪಲ್ ಇದನ್ನ ಡಬಲ್ ಕ್ಲಿಕ್ ಮಾಡ್ತೇನೆ, ಬ್ಯಾಕ್ ಸ್ಪೇಸ್ ಕೊಟ್ಟ ಇಲ್ಲಿ ಡೇಟ್ ಅಂತ ಕೊಡ್ತೇನೆ. ಡೇಟ್ ಕೊಟ್ಟ ಜುಲೈ 19th 2026. ಆಮೇಲೆ ಇಲ್ಲಿ ಪ್ಲೇಸ್ ಅಂತ ಕೊಡ್ಬೋದಾ. ಪ್ಲೇಸ್ ಅಂತ ಕೊಟ್ಟ ಇಲ್ಲಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಅಂತ ಕೊಡ್ತೇನೆ ಫಾರ್ ಎಕ್ಸಾಂಪಲ್. ಓಕೆ, ಬ್ಯಾಂಗ್ಳೂರ್ ಪ್ಯಾಲೇಸ್. ಸೊ ಈ ತರ ನಮ್ಗೆ ಯಾವ ತರ ಬೇಕೋ ಆ ತರ ನಾವು ಇದನ್ನ ಎಡಿಟ್ ಮಾಡ್ಕೊಳ್ಬಹುದಾ. ಸೊ ಇದು ಒಂದ್ ಎಕ್ಸಾಂಪಲ್ ಆಗಿತ್ತು. ಇವಾಗ ನೀವು ಸೇಮ್ ಥಿಂಕ್ ಮಾಡ್ರಿ, ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ರಿ ಅಂತಂದ್ರೆ ತಮ್ನೇಲ್ ಕೂಡ ಕ್ರಿಯೇಟ್ ಮಾಡಬಹುದಾ. ಸೇಮ್ ಇಲ್ಲಿ ಮತ್ತೆ ಹೋಗ್ರಿ, ಇಲ್ಲಿ ಕ್ಲೌಡ್ ಎ ಒಳಗಡೆ ಹೋಗ್ರಿ, ಹೊಸ ಚಾಟನ್ನ ಓಪನ್ ಮಾಡ್ರಿ. ಓಪನ್ ಮಾಡಿಬಿಟ್ಟ ಕ್ಯಾನ್ವಾ ಅಂತ ಬರೀರಿ. ಓಕೆ, ಕ್ಯಾನ್ವಾ ಅಂತ ಮೊದಲು ಬರೀರಿ. ಬರೆದ್ಬಿಟ್ಟೆ ನಿಮ್ಗೆ ಏನು ಥಂಬ್ನೇಲ್ ಕ್ರಿಯೇಟ್ ಮಾಡೋದೈತಲ್ಲ ಅದರ ಪ್ರಾಂಪ್ಟ್ ಅನ್ನ ಕೊಡ್ರಿ. ನಿಮ್ಮ ಪ್ರಾಂಪ್ಟ್ ಎಷ್ಟು ಕ್ಲಿಯರ್ ಆಗಿರ್ತೈತಲ್ಲ ಅಷ್ಟು ಚೆನ್ನಾಗಿ ನಿಮ್ಗೆ ಡಿಸೈನ್ಸ್ ಬರ್ತಾವ. ನೀವು ಎಷ್ಟು ಕ್ಲಿಯರ್ ಆಗಿ ಬರೀತಿರೋ ಅದು ಇಂಪಾರ್ಟೆಂಟ್ ಐತಿ, ಎಷ್ಟು ಡೀಟೇಲ್ ಆಗಿ ಬರೀತಿರೋ ಅಷ್ಟು ಇಂಪಾರ್ಟೆಂಟ್ ಐತಿ. ಜಸ್ಟ್ ನೀವು ಕ್ರಿಯೇಟ್ ಅ ಥಂಬ್ನೇಲ್ ಅಂತ ಹೇಳಿ ಕೊಟ್ರಿ ಅಂತಂದ್ರೆ ಇಟ್ ಮೇ ನಾಟ್ ಕ್ರಿಯೇಟ್ ಅ ಗುಡ್ ಒನ್. ನಿಮ್ಗೆ ನಾನೊಂದು ಮಲ್ಟಿಪಲ್ ಎಕ್ಸಾಂಪಲ್ಸ್ ಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಪ್ರಾಂಪ್ಟ್ಸ್ ಗಳನ್ನ ಯಾವ ತರ ಬರಿಬೇಕು ಅಂತೇಳಿ ಅದ್ರದ್ದು ಗೈಡ್ ಅನ್ನ ಕೂಡ ಕೊಟ್ಟಿರ್ತೇನೆ. ಅದನ್ನ ಹೋಗಿ ಚೆಕ್ ಮಾಡ್ಕೊಡ್ರಿ. ಅದ್ರೊಳಗಡೆಯಿಂದ ನಿಮ್ಗೆ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಕೂಡ ಬರ್ಬೋದು. ಸೊ ಇವಾಗ ನಾವೇನ್ ಮಾಡಿದ್ವಿ, ಒಂದು ಬ್ಯಾನರ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ನಾವ್ ಇವಾಗ ಒಂದು PPT ಪ್ರೆಸೆಂಟೇಷನ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತೇಳಿ ಒಂದ್ಸರಿ ತೋರಿಸ್ಬಿಡ್ತೇನೆ. ಸೊ ನಾ ಇವಾಗ ಇಲ್ಲಿ ಕ್ಯಾನ್ವಾ ಅಂತ ಮೊದಲೇ ಬರೆದಿಟ್ಟಿದ್ದೇನೆ, ರೈಟ್. ಸೊ ನನಗೆ PPT ಪ್ರೆಸೆಂಟೇಷನ್ ಅನ್ನ ಕ್ಯಾನ್ವಾನ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೇಕಾ. ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಬರ್ದಿದ್ದೇನೆ. ಇಟ್ ಈಸ್ ವೆರಿ ಸಿಂಪಲ್ ಪ್ರಾಂಪ್ಟ್. ನನ್ಗೆ ಇನ್ವೆಸ್ಟಿಂಗ್ ಫಾರ್ ಬಿಗಿನರ್ಸ್ ಮೇಲೆ ಒಂದು PPT ಪ್ರೆಸೆಂಟೇಷನ್ ಅನ್ನ ಮಾಡ್ಬೇಕಾಗಿತ್ತು. ಅದ್ರ ಸ್ವಲ್ಪ ಡೀಟೇಲ್ಸ್ ಅನ್ನ ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಸೊ ಇದನ್ನ ಕೊಟ್ಟ ನಾ ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ಜಸ್ಟ್ ಎಂಟರ್ ಕೊಡ್ತಾ ಇದ್ದೇನೆ. ಇವಾಗ ಇದೇನ್ ಮಾಡ್ತೈತಿ, ಅಗೇನ್ ಕ್ಯಾನ್ವಾ ಅನ್ನ ಪಿಕ್ ಮಾಡ್ತೈತಿ ಆಸ್ ಅ MCP ಸರ್ವರ್ ಅಥವಾ ಕನೆಕ್ಟರ್ ಅನ್ನ ಪಿಕ್ ಮಾಡಿ ನಮ್ಗ ಒಂದು PPT ಪ್ರೆಸೆಂಟೇಷನ್ ಅಥವಾ ಸ್ಲೈಡ್ ಡೆಕ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಸಿ ಫೌಂಡ್ ಟೂಲ್ ಕ್ಯಾನ್ವಾ ಅನ್ನ ಫೌಂಡ್ ಮಾಡೈತಿ ಬಿಕಾಸ್ ಇದು ಆಲ್ರೆಡಿ ಕನೆಕ್ಟೆಡ್ ಐತಿ. ಇವಾಗ ಇದು ನಮ್ಗ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಒಂದು ನಮ್ಗೆ ಡ್ಯಾಶ್ ಬೋರ್ಡ್ ಅನ್ನ ಕೂಡ ತೋರಿಸ್ತೈತಿ, ಇದು ಏನೆಲ್ಲ ಮಾಡ್ತೈತಿ ಅಂತ ಹೇಳಿಸಿ.
ಇನ್ವೆಸ್ಟಿಂಗ್ ಫಾರ್ ಅ ಬಿಗಿನರ್ಸ್ ಯಾವ್ಯಾವ ಸ್ಲೈಡ್ ಒಳಗಡೆ ಏನೇನು ಡೀಟೇಲ್ಸ್ ಇರ್ತೈತಿ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡ್ತೈತಿ. ಲೈಕ್ ಇಲ್ಲಿ 6+ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎಲ್ಲಾ ಸ್ಲೈಡ್ಸ್ ಕೂಡ ಕಾಣಿಸ್ತಾವ. ನಿಮಗೆ ಬೇಕಾದ್ರೆ ನೀವು ಇಲ್ಲಿ ಕಂಟೆಂಟ್ ಅನ್ನ ಚೇಂಜ್ ಕೂಡ ಮಾಡಬಹುದಾ. ಓಕೆ, ಕಂಟೆಂಟ್ ಅನ್ನ ಚೇಂಜ್ ಮಾಡಿ ಅಪ್ಡೇಟ್ ಮಾಡಬಹುದು. ಆಮೇಲೆ ಇಲ್ಲಿ ಜಿಯೋಮೆಟ್ರಿಕ್ ಅಂತ ಐತಿ, ಇಲ್ಲಿ ನಿಮ್ಗೆ ಯಾವ ತರ ಸ್ಟೈಲ್ ಬೇಕೋ ಅದನ್ನ ನೀವು ಇಲ್ಲಿಂದ ಚೂಸ್ ಕೂಡ ಮಾಡಬಹುದು. ದಿಸ್ ಇಸ್ ಸೋ ಅಡ್ವಾನ್ಸ್ಡ್. ಆಮೇಲೆ ಇಲ್ಲಿ ಬ್ಯಾಲೆನ್ಸ್ಡ್ ಅಂತ ಐತಿ, ಇದ್ರೊಳಗಡೆ ನಿಮ್ಗೆ ಶಾರ್ಟ್ ಪೇಜಸ್ ಬೇಕಿತ್ತು ಅಂತಂದ್ರೆ 5 ಪೇಜಸ್ ಬೇಕಿತ್ತು ಅಂತಂದ್ರೆ 5 ಅಂತ ಯೂಸ್ ಮಾಡ್ರಿ. ನಾ ಇವಾಗ 5 ಅಂತ ಸೆಲೆಕ್ಟ್ ಮಾಡಿದ್ದೇನೆ ಫಾರ್ ಎಕ್ಸಾಂಪಲ್. ಸೊ ಇಲ್ಲಿ ಕಂಪ್ಲೀಟ್ ಬಿಗಿನರ್ ವಿತ್ ನೋ ಪ್ರಿಯರ್ ಇನ್ವೆಸ್ಟಿಂಗ್ ನಾಲೆಜ್, ಎಜುಕೇಶನಲ್, ಪ್ರೊಫೆಷನಲ್. ಸೊ ನಿಮ್ಗೆ ಆಡಿಯನ್ಸ್ ಅನ್ನು ಕೂಡ ಸೆಲೆಕ್ಟ್ ಮಾಡಬಹುದು. ಸಿ ಹೌ ಅಡ್ವಾನ್ಸ್ಡ್ ದಿಸ್ ಇಸ್. ಆಮೇಲೆ ನೀವು ಜಸ್ಟ್ ಸೆಲೆಕ್ಟ್ ಮಾಡಬಹುದು, ಡ್ರಾಪ್ ಡೌನ್ಸ್ ಇಂದ ಜಸ್ಟ್ ಸೆಲೆಕ್ಟ್ ಮಾಡಬಹುದು. ನೀವು ಇದ್ರೊಳಗಡೆ ಪಂಟರ್ ಇರಬೇಕು ಅಂತ ಇಲ್ಲ, ಜಸ್ಟ್ ನಿಮ್ಗೆ ಸಿಸ್ಟಮ್ಸ್ ಯಾವ ತರ ಯೂಸ್ ಮಾಡಬೇಕು ಅಂತ ಗೊತ್ತಿರ್ಬೇಕು ಅಷ್ಟೇ. ಓಕೆ, ಸೊ ಇವಾಗ ನಾ ಇದೆಲ್ಲ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಐ ಥಿಂಕ್ ಐ ವಿಲ್ ಗೋ ವಿತ್ ದ ಸೆಕೆಂಡ್ ಒನ್, ಡಿಜಿಟಲ್ ಒಳಗಡೆ ಹೋಗ್ತಾನೆ ಅಥವಾ ಓಕೆ ಲೆಟ್ಸ್ ಗೋ ವಿತ್ ಆರ್ಗ್ಯಾನಿಕ್. ಐ ಥಿಂಕ್ ಅದ್ರ ಪಕ್ಕ ಪ್ಲೇಫುಲ್ ಐತಿ. ಓಕೆ, ದಟ್ ಲುಕ್ಸ್ ಗುಡ್. ಪ್ಲೇಫುಲ್ ಅಂತ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡಿದಾನೆ. ಸೊ ಇಲ್ಲಿ ಶಾರ್ಟ್ ಒಳಗಡೆ 5 ಪೇಜಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕೊಡ್ತಾನೆ. ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದ, ಇವಾಗ 5 ಪೇಜ್ಗೆ ಹೋಯ್ತೆ. ಆಮೇಲೆ ಇಲ್ಲ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಆಡ್ ಆಯ್ತಾ. ಆಡ್ ಆದ ತಕ್ಷಣ ನಾ ಇದಕ್ಕೆ ಇಲ್ಲಿ ಎಂಟರ್ ಕೊಟ್ಟೆ ಅಂತಂದ್ರೆ ಇವಾಗ ಇದೇನ್ ಮಾಡ್ತೈತಿ ಅಂತಂದ್ರೆ ನಾವಿಲ್ಲಿ ಏನನ್ನ ಮೆನ್ಷನ್ ಮಾಡಿದೇವಲ್ಲ, ನಮಗೆ ಆಡಿಯನ್ಸ್ ಇದೆಲ್ಲ ಸೆಲೆಕ್ಟ್ ಮಾಡಿದಲ್ಲ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡ ಮತ್ತೆ ನಮ್ಗೆ ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ ಅನ್ನ ತಗೊಂಬಂದ್ ಕೊಡ್ತೈತಿ. ಅಂದ್ರೆ 5 ಸ್ಲೈಡ್ಸ್ ಒಳಗಡೆ ಅಥವಾ 5 ಪೇಜಸ್ ಒಳಗಡೆ ಏನೆಲ್ಲ ಇದೆ ಕವರ್ ಮಾಡ್ತೈತಿ ಅಂತ ಹೇಳಿ. ಇದನ್ನ ಕಸ್ಟಮೈಸ್ ಬೇಕಾದ್ರೆ ಕಸ್ಟಮೈಸ್ ಅಂತ ಕೊಡ್ರಿ, ಮತ್ತೆ ಇದೇ ಪೇಜ್ ಒಳಗಡೆ ಬರ್ತೀರಿ. ಇಲ್ಲಿ ನೀವು ಒಂದ್ಸರಿ ಸ್ಯಾಟಿಸ್ಫೈ ಆದ್ಮೇಲೆ ಇಲ್ಲಿ ಜನರೇಟ್ ಡಿಸೈನ್ ಅಂತ ಕೊಡ್ರಿ. ಇಷ್ಟು ಕೊಟ್ರಿ ಅಂತಂದ್ರೆ ಅದು ಇಲ್ಲಿ ಆಡ್ ಆಗ್ತೈತಿ. ಆಡ್ ಆದ್ಮೇಲೆ ಇದನ್ನ ಎಂಟರ್ ಕೊಡ್ರಿ. ಕೊಟ್ಟ ತಕ್ಷಣ ಇದನ್ನ ನಮಗೆ ಇವಾಗ PPT ಪ್ರೆಸೆಂಟೇಷನ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ನೋಡ್ರಿ ಇಲ್ಲಿದೆ ಕ್ಯಾನ್ವಾ ಅನ್ನ ಇವಾಗ ಸೆಲೆಕ್ಟ್ ಮಾಡೈತಿ. ಸೊ ಇವಾಗ ಇದು ನಮ್ಗೆ ಒಂದು PPT ಪ್ರೆಸೆಂಟೇಷನ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿಕೊಟ್ಟೈತಿ. ನೀವು ಇಲ್ಲಿ ನೋಡ್ತಿರ್ಬೋದ, ರೈಟ್. ಸೊ ಇಲ್ಲಿ 5 ಸ್ಲೈಡ್ಸ್ ಅನ್ನ ಇದ ಕ್ರಿಯೇಟ್ ಮಾಡಿಕೊಟ್ಟೈತಿ. ಸೊ ನಾವು ಇದನ್ನ ಎಡಿಟ್ ಮಾಡಬೇಕು ಅಂತಂದ್ರೆ ಅಗೇನ್ ಸೇಮ್ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿಬಿಟ್ಟು ಓಪನ್ ಇನ್ ಕ್ಯಾನ್ವಾ ಅಂತ ಕ್ಲಿಕ್ ಮಾಡ್ರಿ. ಇದು ಮತ್ತೆ ಓಪನ್ ಲಿಂಕ್ ಅನ್ನ ಕೊಡ್ತೈತಿ. ಇದನ್ನ ಓಪನ್ ಮಾಡಿದ ತಕ್ಷಣ ನಮ್ಗೆ ನಮ್ಮ PPT ಪ್ರೆಸೆಂಟೇಷನ್ ಇಲ್ಲಿ ಬಂದ ಲ್ಯಾಂಡ್ ಆಗ್ತೈತಿ. ನಾವಿಲ್ಲಿ ಬೇಕು ಅಂತಂದ್ರೆ ನಾವು ಮತ್ತೆ ನಮ್ಮ ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ಅಥವಾ ಅಡಿಷನಲ್ ಥಿಂಗ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ಬೋದಾ. ಇಲ್ಲಿ ಪ್ರೆಸೆಂಟರ್ ನೇಮ್ ಅನ್ನ ಹಾಕ್ಬೋದಾ, ಫೈನಾನ್ಷಿಯಲ್ ಎಡಿಟರ್, ಇದೆಲ್ಲ ನೋಡ್ರಿ ಎಲ್ಲ ಸ್ಲೈಡ್ಸ್ ಏನಿತ್ತಲ್ಲ ಅಲ್ಲಿದ ಅದೆಲ್ಲ ಇಲ್ಲಿ ಬಂದಿರ್ತೈತಿ. ಇದು ಫಸ್ಟ್ ಪೇಜ್ ಇತ್ತ. ಆಮೇಲೆ ಸೆಕೆಂಡ್ ಪೇಜ್ ಒಳಗಡೆ ವೈ ಇನ್ವೆಸ್ಟ್, ಥರ್ಡ್ ಒಳಗಡೆ ಕೀ ಟರ್ಮ್ಸ್ ಟು ನೋ, ಫೋರ್ತ್ ಒಳಗಡೆ ಸಿ ಹೌ ಬ್ಯೂಟಿಫುಲಿ ಇಟ್ ಈಸ್ ಡನ್. ನೋಡ್ರಿ ಇದು ಒಂದೇ ಬಾಸ್ಕೆಟ್ ಒಳಗಡೆ ಎಲ್ಲ ಎಗ್ ಅನ್ನ ಹಾಕ್ಬಿಡ್ರಿ, ಡೈವರ್ಸಿಫಿಕೇಶನ್ ಅನ್ನ ಮಾಡ್ರಿ. ಸೊ ದೀಸ್ ಆರ್ ರಿಯಲ್ ಲೆಸನ್ಸ್ ಇನ್ ಇನ್ವೆಸ್ಟಿಂಗ್, ರೈಟ್. ಅದೆಲ್ಲಾನು ಇದ ಕವರ್ ಮಾಡೈತಿ. ಬಟ್ ಒನ್ ಥಿಂಗ್ ನಾ ಇಲ್ಲಿ ನೋಡ್ತಾ ಇದ್ದೇನೆ, ಇದು ಟೆಕ್ಸ್ಟ್ ತುಂಬಾ ಮೇಲ್ಗಡೆ ಹೋಗೈತಿ, ಲೈಕ್ ಲೆಫ್ಟ್ ಸೈಡ್ ಗ್ರೀನ್ ಕಲರ್ ಒಳಗಡೆ. ಇದನ್ನ ನಾವು ಬೇಕು ಅಂತಂದ್ರೆ ನಾವು ಮಿಡಲ್ ಒಳಗಡೆ ಈ ತರ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಬಹುದಾ. ನಾವು ಬೇಕು ಅಂತಂದ್ರೆ ಇಲ್ಲಿ ಬೇರೆ ಕಂಟೆಂಟ್ ಅನ್ನ ಆಡ್ ಮಾಡಬಹುದು, ನಿಮ್ಮ ಓನ್ ಥಾಟ್ಸ್ ಅನ್ನ ಕೂಡ ಆಡ್ ಮಾಡಬಹುದಾ. ಇವಾಗ ಇದನ್ನ ಕೂಡ ಚೇಂಜ್ ಮಾಡಬಹುದಾ. ಸೊ ನಮಗೆ ಯಾವ ತರ ಬೇಕು ಆ ತರ ನಾವು ಇದನ್ನ ಎಡಿಟ್ ಕೂಡ ಮಾಡ್ಕೊಳ್ಬಹುದಾ. ನಿಮಗೆ ಬೇಕು ಅಂತಂದ್ರೆ ನೀವು ನಿಮ್ಮ ಬ್ರ್ಯಾಂಡ್ ಕಲರ್ಸ್ ಅನ್ನ ಕೂಡ ಇನ್ಕ್ಲೂಡ್ ಮಾಡಬಹುದಾ. ನೀವು ಇದಕ್ಕೆ ಮೆಸೇಜ್ ಒಳಗಡೆ ಹೇಳ್ಬೋದಾ, ನನ್ನ ಬ್ರ್ಯಾಂಡ್ ಕಲರ್ಸ್ ಇವೆಲ್ಲ ಇದಾವ, ಅದನ್ನ ಕೂಡ ನೀವು ಅಟ್ಯಾಚ್ ಮಾಡ್ಬೋದಾ. ನಿಮ್ಮ ಹತ್ರ ಏನಾದ್ರು ಬ್ರ್ಯಾಂಡ್ ಕಿಟ್ ಇತ್ತು ಅಂತಂದ್ರೆ ಅದನ್ನ ಅಟ್ಯಾಚ್ ಮಾಡಿ ನೀವು ಹೇಳ್ಬೋದಾ, ಈ ಬ್ರ್ಯಾಂಡ್ ಕಿಟ್ ಅನ್ನ ಯೂಸ್ ಮಾಡ್ಕೊಂಡ ನನಗೆ PPT ಪ್ರೆಸೆಂಟೇಷನ್ ಅನ್ನ ಕ್ರಿಯೇಟ್ ಮಾಡ್ಕೊಡು ಅಂದ್ರೆ ಅದನ್ನೇ ಮಾಡ್ಕೊಡ್ತೈತಿ. ಸೊ ಇಟ್ ಈಸ್ ದ್ಯಾಟ್ ಈಸಿ. ಐ ಹೋಪ್ ನಿಮ್ಗೆ ಐಡಿಯಾ ಬಂತ ಕ್ಯಾನ್ವಾನ ಯೂಸ್ ಮಾಡ್ಕೊಂಡ ಕ್ಲೌಡ್ AI ಒಳಗಡೆ PPT ಪ್ರೆಸೆಂಟೇಷನ್ಸ್ ಅನ್ನ ಯಾವ ತರ ಜನರೇಟ್ ಮಾಡೋದು ಅಂತ ಹೇಳಿ. ನೆಕ್ಸ್ಟ್ ಇವಾಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಯೂಸ್ ಕೇಸ್ ಅನ್ನ ಹೇಳ್ತಾನೆ. ನೀವೆಲ್ಲ ನೋಡಿರ್ಬೋದ, ಇನ್ಸ್ಟಾಗ್ರಾಮ್ ಒಳಗಡೆ ಕೊರಸಲ್ಸ್ ಎಲ್ಲ ತುಂಬಾ ಫೇಮಸ್ ಆಗ್ಬಿಟ್ಟಿದಾವ. ತುಂಬಾ ಜನ ಕ್ಲೌಡ್ AI ಒಳಗಡೆ ಕ್ಯಾನ್ವಾನ ಯೂಸ್ ಮಾಡ್ಕೊಂಡ ಈ ಕೊರಸಲ್ಸ್ ಗಳನ್ನ ಬಿಲ್ಡ್ ಮಾಡ್ತಾ ಇದ್ರ. ಅದನ್ನು ಕೂಡ ನಾನು ನಿಮ್ಗೆ ಇವಾಗ ತೋರಿಸ್ತೇನೆ. ಸೊ ಇವಾಗ ಮತ್ತೆ ಇಲ್ಲಿ ಹೊಸ ಚಾರ್ಟ್ ಅನ್ನ ಓಪನ್ ಮಾಡಿ ನಾ ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಕ್ಯಾನ್ವಾ ಅಂತ ಮೊದಲು ಕೊಡ್ತೇನೆ. ಕೊಟ್ಟ ಇಲ್ಲಿ ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಬರ್ದಿದ್ದೇನೆ. ಸೊ ಅಗೇನ್ ಸೇಮ್ ಇನ್ವೆಸ್ಟಿಂಗ್ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೇನೆ. ಸೊ ಇವಾಗ ಎಂಟರ್ ಕೊಡ್ತೇನೆ. ಕೊಟ್ಟ ತಕ್ಷಣ ಅಗೇನ್ ಇದು ಕ್ಯಾನ್ವಾನ ಪಿಕ್ ಮಾಡಿ ನಮ್ಗೆ ಕೊರಸಲ್ ಅನ್ನ ಬಿಲ್ಡ್ ಮಾಡ್ಕೊಡ್ತೈತಿ ಈ ಸರಿ. ಸೊ ಲೆಟ್ಸ್ ವೇಟ್ ಅಂಡ್ ಸಿ. ಆಲ್ ರೈಟ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದ, ಇದು ನಮ್ಗೆ ಕೊರಸಲ್ ಅನ್ನ ರೆಡಿ ಮಾಡ್ಕೊಟ್ಟೈತಿ. ಫಸ್ಟ್ ಥಿಂಗ್ ಫಸ್ಟ್, ಇಲ್ಲಿ ನಮ್ಮ ಫಸ್ಟ್ ಪೇಜ್ ಒಳಗಡೆ 4 ಆಪ್ಷನ್ಸ್ ಅನ್ನ ಕೊಟ್ಟೈತಿ. ಸೊ ಇದೇ ತರ ಸೆಕೆಂಡ್ ಪೇಜ್ ಒಳಗಡೆ ಕೂಡ 4 ಆಪ್ಷನ್ಸ್ ಅನ್ನ ಕೊಟ್ಟೈತಿ. ಥರ್ಡ್ ಪೇಜ್ ಒಳಗಡೆ, ಫೋರ್ತ್ ಪೇಜ್ ಒಳಗಡೆ. ಸೊ ಇದೇ ತರ ನಮ್ಗೆ 10 ಪೇಜ್ ಒಳಗಡೆ ಯಾವೆಲ್ಲ ಡಿಫ್ರೆಂಟ್ ಪೇಜಸ್ ಅನ್ನ ನಾವು ಆಡ್ ಮಾಡಬಹುದು ಕೊರಸಲ್ ಒಳಗಡೆ ಅಂತೇಳಿ ಡೀಟೇಲ್ ಆಗಿ ನಮ್ಗೆ 4 ಆಪ್ಷನ್ಸ್ ಅನ್ನ ಕೊಟ್ಟೈತಿ. ಬಹಳಷ್ಟು ಅದರ್ ಆಪ್ಸ್ ಒಳಗಡೆ
ಕ್ಯಾನ್ವಾ ಇದ್ರೂ ಕೂಡ ಅಲ್ಲಿ ನಿಮ್ಗೆ ಒಂದೇ ಡಿಸೈನ್ ಅನ್ನ ಕೊಟ್ಬಿಡ್ತೈತಿ, 1 to 10 ಡೈರೆಕ್ಟ್ ಆಗಿ ಕೊಟ್ಬಿಡ್ತೈತಿ. ಬಟ್ ಇಲ್ಲಿ ಆ ತರ ಇಲ್ಲ. ಇಲ್ಲಿ ನಮ್ಗೆ ಪ್ರತಿಯೊಂದು ಸ್ಲೈಡ್ಗೂ ಕೂಡ ಡಿಫ್ರೆಂಟ್ ನಾಲ್ಕು ಆಪ್ಷನ್ಸ್ ಅನ್ನ ಕೊಡ್ತೈತಿ. ಇದನ್ನ ಬೇಕು ಅಂತಂದ್ರೆ ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡಬಹುದಾ, ನೀವು ಇದನ್ನ ಎಡಿಟ್ ಕೂಡ ಮಾಡಬಹುದಾ. ಅಗೇನ್ ಸೇಮ್ ವೇ ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾನ್ವಾ ಒಳಗಡೆ ಓಪನ್ ಮಾಡ್ತಾನೆ, ಲಿಂಕ್ ಓಪನ್ ಮಾಡಬಹುದಾ. ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮ್ಗ ಅದ್ ಮತ್ತೆ ಪೇಜ್ ಓಪನ್ ಆಗ್ತೈತಿ. ಇಲ್ಲಿ 4 ಇರ್ತೈತಿ ನೋಡ್ರಿ. ಇದ್ರೊಳಗಡೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡಬಹುದಾ, ಇದ್ರೊಳಗಡೆ ಚೇಂಜಸ್ ಅನ್ನ ಮಾಡಬಹುದಾ. ಲುಕ್ ಎಟ್ ದ ಡಿಸೈನ್, ಐ ಲೈಕ್ ಇಟ್ ವೆರಿ ಮಚ್. ಸಿ ಎಷ್ಟು ಚೆನ್ನಾಗಿದೆ ಡಿಸೈನಿಂಗ್ ಅನ್ನ ಮಾಡೈತಿ ನೋಡ್ರಿ. ಜನ್ಜಿ ಬಿ ಒಳಗಡೆ ಎಷ್ಟು ಚೆನ್ನಾಗಿ ಮಾಡೈತಿ. ಸೊ ಇದನ್ನ ನಮ್ಗೆ ಬೇಕು ಅಂತಂದ್ರೆ ನಾವು ಇದನ್ನ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು. ಅಂಡ್ ಅನದರ್ ಥಿಂಗ್, ನಾನು ನಿಮ್ಗೆ ಅರ್ಲಿಯರ್ ಎಕ್ಸಾಂಪಲ್ಸ್ ಒಳಗಡೆ ಇದನ್ನ ಡೌನ್ಲೋಡ್ ಯಾವ ತರ ಮಾಡೋದು ಅಂತ ತೋರಿಸಿರ್ಲಿಲ್ಲ. ಬಟ್ ಇವಾಗ ಇಲ್ಲಿ ತೋರಿಸ್ತಾ ಇದ್ದಾನೆ, ಎಲ್ಲದಕ್ಕೂ ಸೇಮ್ ಅಪ್ಲೈ ಆಗ್ತೈತಿ. ಸಪೋಸ್ ಇವಾಗ ನಾವು ಇದು ಫೈನಲ್ ಮಾಡಿದೀವಿ ಅಂತ ಅನ್ಕೊಡ್ರಿ, ನಮ್ಗೆ ಯಾವ ತರ ಬೇಕು ಆ ತರ ಚೇಂಜಸ್ ಮಾಡ್ಕೊಂಡ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಅಂತ ಕೊಟ್ರಿ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗ್ತೈತಿ. ಇದಕ್ಕೆ ನಿಮ್ಗೆ ಏನು ಕಾಸ್ಟ್ ಆಗಂಗಿಲ್ಲ, ಇದ್ರೊಳಗಡೆ ನಿಮ್ಗೆ ಏನು ದುಡ್ಡನ್ನು ಕೂಡ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಇವಾಗ ಆಗೈತಿ, ಇದು ಜಿಪ್ ಫೈಲ್ ಓಪನ್ ಆಗೈತಿ. ನೀವು ಇದು ನೋಡ್ತಿರ್ಬೋದು, 4 ಇಮೇಜಸ್ ಇಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದಾವ. ಈ ತರ ನೀವು ಇದನ್ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಬಹುದು. ಸೊ ಈ ತರ ನೀವು ಕ್ಲೌಡ್ AI ಒಳಗಡೆ ಕ್ಯಾನ್ವಾನ ಇಂಟಿಗ್ರೇಟ್ ಮಾಡಿ ಅಥವಾ ಕನೆಕ್ಟ್ ಮಾಡಿ ಡಿಸೈನ್ಸ್ ಅನ್ನ ಮಾಡಿಸಬಹುದು. PPT ಪ್ರೆಸೆಂಟೇಷನ್, ಇಮೇಜಸ್, ಥಂಬ್ನೇಲ್ಸ್, ಇನ್ಫೋಗ್ರಾಫಿಸ್, ಕೊರೋಸಲ್ಸ್, ವೇರಿಯಸ್ ಥಿಂಗ್ಸ್ ಅನ್ನ ಮಾಡಿಸಬಹುದು. ಇದಕ್ಕೆ ನಿಮ್ಗೆ ಕಂಪ್ಲೀಟ್ ವರ್ಕ್ ಫ್ಲೋ ನಾನು ನಿಮ್ಗೆ ಇಲ್ಲಿ ಹೇಳಿದ್ದೇನೆ ಸಿಂಪ್ಲೆಸ್ಟ್ ವೇ ಒಳಗಡೆ. ಮುಂದಿನ ಬರೋ ದಿನದೊಳಗಡೆ ನಾನು ನಿಮ್ಗೆ ಮತ್ತೆ ಪ್ರತಿಯೊಂದು ಯೂಸ್ ಕೇಸ್ ಮೇಲೆ ಇನ್ ಡೆಪ್ತ್ ವಿಡಿಯೋಸ್ ಅನ್ನ ಮಾಡ್ತೇನೆ. ಆಮೇಲೆ ಈ ವಿಡಿಯೋ ಒಳಗಡೆ ನಾವು ಏನೆಲ್ಲ ಪ್ರಾಂಪ್ಟ್ಸ್ ಅನ್ನ ಯೂಸ್ ಮಾಡಿದೀವಿ, ಏನೆಲ್ಲ ರಿಸೋರ್ಸಸ್ ಅನ್ನ ಯೂಸ್ ಮಾಡಿದನಲ್ಲ ಅದ್ರ ಎಲ್ಲ ಡೀಟೇಲ್ಸ್ ಅನ್ನ ನಾ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನ, ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಡ್ರಿ. ನೀವು ಕೂಡ ಟ್ರೈ ಮಾಡ್ರಿ. ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡ್ರಿ, ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಕೂಡ ಜಾಯಿನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ರೆಗ್ಯುಲರ್ ಬೇಸಿಸ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಇರ್ತೇನೆ. ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್, ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಶೇರ್ ಮಾಡ್ತಾ ಇರ್ತೇನೆ. ಅದ್ರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಹೊಸ AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.